ರೈತರಿಂದ ಏಟು ತಿಂದ ಅಧಿಕಾರಿ ಕುಟುಂಬದ ಕಣ್ಣೀರು. ಹೃದ್ರೋಗ ಸಂಬಂಧಿ ಕಾಯಿಲೆ ಜೊತೆಗೆ ಬಿಪಿ ಶುಗರ್ ಇದೆ. ಹಲ್ಲೆ ಮಾಡುವಾಗ ಏನಾದರೂ ಆಗಿದ್ರೆ ಯಾರು ಜವಾಬ್ದಾರಿ ಅಂತ ಕುಟುಂಬಸ್ಥರು ಕಣ್ಣೀರನ್ನ ಇಟ್ಟಿದ್ದಾರೆ. ರೈತರಿಂದ ಏಟು ತಿಂದಂತಹ ಅಧಿಕಾರಿಯ ಕುಟುಂಬದ ಕಣ್ಣೀರು. ಹೃದ್ರೋಗ ಸಂಬಂಧಿ ಕಾಯಿಲೆ ಜೊತೆಗೆ ಬಿಪಿ ಶುಗರ್ ಇದೆ. ಹಲ್ಲೆ ಮಾಡುವಾಗ ಏನಾದರೂ ಆಗಿದ್ರೆ ಯಾರು ಜವಾಬ್ದಾರಿ? ಬಿಟಿಟಿಎ ಸಿಬ್ಬಂದಿ ನೀಲಕಂಠ ಅಂಕದ ಪತ್ನಿ ಮಕ್ಕಳ ಆಕ್ರೋಶ. ನೀಲಕಂಠ ಮೇಲೆ ಚಪ್ಪಲಿಯಿಂದ ಹಲ್ಲೆ ಮಾಡಿದ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಅಶ್ವವೇಗ ನ್ಯೂಸ್ ಜೊತೆ ನೋವು ತೋಡಿಕೊಂಡ ಪತ್ನಿ ಮಕ್ಕಳು. ಹಲ್ಲೆ ವಿಡಿಯೋ ವೈರಲ್ ಆಗಿದ್ದು ನಮಗೆ ನೋವುಂಟು ಮಾಡಿದೆ ಅಂತ ಹೇಳಿದ್ದಾರೆ ಕುಟುಂಬಸ್ಥರು. ಚಪ್ಪಲಿಯಿಂದ ಹಲ್ಲೆ ಮಾಡುವಾಗ ಎಲ್ಲರೂ ನೋಡುತ್ತಿದ್ರು. ಫೈಲ್ಗೂ ಅವರಿಗೂ ಸಂಬಂಧವಿಲ್ಲ, ಆದರೂ ಹಲ್ಲೆ ಮಾಡಿದ್ದಾರೆ. ಸರ್ಕಾರಿ ಕೆಲಸ ಮಾಡುವವರಿಗೆ ಸೂಕ್ತ ರಕ್ಷಣೆ ಇಲ್ಲ ಅಂತ ಕುಟುಂಬಸ್ಥರು ಹೇಳಿದ್ದಾರೆ. ನ್ಯಾಯ ಸಿಗುವವರೆಗೂ ಹೋರಾಟ ಮಾಡ್ತೀವಿ. ಬಿಟಿಟಿಎ ಸಿಬ್ಬಂದಿ ನೀಲಕಂಠ ಅಂಕದ ಪತ್ನಿ ಮಕ್ಕಳ ಎಚ್ಚರಿಕೆ ಇದು. ಸರ್ಕಾರ ಅಕ್ವೈರ್ ಮಾಡ್ಕೊಂಡಂತ ಭೂಮಿಯ ದುಡ್ಡನ್ನ ಹಣ ಕೊಡದೆ ಅಲಿಸ್ತಾ ಇದ್ದಾರೆ ಸಿಬ್ಬಂದಿಗಳು, ಅಧಿಕಾರಿಗಳು ಅನ್ನುವಂಥದ್ದೇನು ಕೇಳಿ ಬರ್ತಾ ಇತ್ತು. ಅದಕ್ಕೆ ರೋಸಿ ಹೋಗಿ ರೈತ ಈ ರೀತಿಯಾಗಿ ಅಧಿಕಾರಿಯ ಮೇಲೆ ನಡೆದುಕೊಂಡಿದ್ದಾನೆ, ರ್ಯಾಶ್ ಆಗಿ ನಡೆದುಕೊಂಡಿದ್ದಾರೆ ಅನ್ನುವಂಥದ್ದು ಒಂದು ವಿಡಿಯೋ ವೈರಲ್ ಆಗಿತ್ತು. ಎಲ್ಲರೂ ಕೂಡ ಗಮನಿಸಿರ್ತೀವಿ. ಬಂದ ಹೊಡಿ ಶನಿವಾರ ದಿನ ಬೆಳಿಗ್ಗೆ ಬೋರ್ಡ್ ಮೀಟಿಂಗ್ ಇತ್ರಿ. ಅವ್ರ ಜಲ್ದಿನ ಆಫೀಸ್ಗೆ ಬಂದ ಬೋರ್ಡ್ ಮೀಟಿಂಗ್ ಒಳಗ ಕೆಲಸ ಅದ ಯೂಚ್ ಸಬ್ಸಿಡಿ ಅನ್ನೋದು ಅದು ಪಿ ಎ ಆಗ್ಯಾರ ಈಗ್ರಿ. ಇದು ಬಸಪ್ಪ ಮತ್ತ ದೊಡ್ಡಮನಿ ಅವ್ರದ್ದು ಏನೈತಿರಲ್ಲ ಕೇಸ ಅದು ನಮ್ಮ ಮನೆಯವ್ರ ಸಂಬಂಧ ಪಡೋದೇ ಇಲ್ರಿ. ಅದು ಆರೋ ಆಫೀಸ್ನಾಗ ಗಂಜಾಳ ಅವ್ರಿಗೆ ಸಂಬಂಧ ಪಡ್ತೈತ್ರಿ. ಅವ ಬಸಪ್ಪ ದೊಡ್ಡಮನಿ ಅಂಕದ ಬಾರ್ ಓದ್ ಕರೆದ್ರಿ. ಕರಂತೆ ಇಲ್ಲ ನೀ ಅಲ್ಲೇ ಗಂಜಾಳ ಅವ್ರ ನಿನ್ ಕೇಸ್ ಅದು ಗಂಜಾಳ ಅವ್ರ ಸಂಬಂಧ ಪಡ್ತೈತಿಪ್ಪ, ಅಲ್ಲಿ ಹೋಗಿ ಕೇಳು ನೀ ಅಂತಂದ್ರಿ. ಮತ್ ಇವ್ರ ಚೇಂಬರ್ದಾಗ ಒಳಗ್ ಹೋಗಿ ಕೂತ್ರಿ. ಕೂತ ನಂತರ ಅವ್ರೇನ್ ಮಾಡ್ಯಾರ, ಬಸಪ್ಪ ದೊಡ್ಡಮನಿ ಅವ್ರ ಏನಂದ್ ಕೆಲ್ಸ ಯಾಕೆ ಮಾಡಿಲ್ಲ, ನನ್ ಕಡೆ ಬರುದಿಲ್ಲಪ್ಪ, ಅದು ಗಂಜಾಳ ಕಡೆ ಬರ್ತೈತಿ, ಗಂಜಾಳ ಕಡೆ ಹೋಗಿ ಕೇಳು, ನಾ ಕೇಸ್ ವರ್ಕರ್ನ ಅಲ್ಲ, ಆ ಕೇಸ್ ವರ್ಕರ್ ಅಲ್ಲ ಅಂದ್ ಬಳಕ ಆ ಕೇಸ್ ಬದಲು ನನಗೇನ್ ಗೊತ್ತಿರ್ತೈತಿ ಅಂತ ನಮ್ಮ ಮನೆಯವ್ರ ಅಂದ್ರಿ. ಅಂದ್ಮೇಲೆ ಅವೇನ್ ಮಾಡಿದ್ರಿ, ಅವ್ರಿಗೆ ಒಂದ್ ಸ್ವಲ್ಪ ಆ ಕೇಸ್ ಬದಲು ನೀನ್ ನೋಡಂದಾರ, ನೀ ನೋಡಿಲ್ಲ ಯಾಕ, ಆ ಕೇಸ್ ನನ್ಗ್ ಸಂಬಂಧ ಪಡಂಗಿಲ್ಲ, ನಾ ಹೆಂಗ್ ನೋಡ್ಲಿ ಅಂತಂದ್ ವಾಗ್ವಾದ ಆತ್ರಿ. ವಾಗ್ವಾದ ಆದ ನಂತರ ಅವ್ರೇನ್ ಮಾಡ್ರಿ, ಕಾಲನ್ ಚಪ್ಪಲ್ ತಗೊಂಡ ನಮ್ಮ ಮನೆಯವ್ರನ್ನ ಬಡದ್ರ ಈಗ ಅಲ್ಲಿ ನಮ್ಮ ಮನೆಯವ್ರಿಗೆ ಬಡ್ಯಾಕತ್ರ ಒಬ್ರು ಬಂದು ಒಬ್ರು ಬಿಡಿಸ್ಕೊಂಡಿಲ್ರಿ. ಆ ಜಾಗದಾಗ ನಮಗ ಅನ್ಯಾಯ ಆಗೈತ್ರಿ. ಏನಾರು ಬಡಿ ಮುಂದೆ ಏನಾರು ಹೆಚ್ಚ ಕಡಿಮೆ ಆಗಿತ್ತಂದ್ರ ಹೈ ಬಿಪಿ ಐತ್ರಿ ನಮ್ಮ ಮನೆಯವ್ರಿಗೆ, ಕೈಯಾಗ ರಾಡ್ ಅದಾವ್ರಿ. ಏನಾರ ಆಗಿತ್ತಂದ್ರ ಏನ್ ಈಗ ಸದ್ಯ ನಮ್ಮ ಮನೆಯವ್ರಿಗೆ ಹಾನಿ ಆಗೈತಿ, ನಮ್ ಕುಟುಂಬಕ್ಕನ ಹಾನಿ ಆಗೈತಿ. ಅದನ್ನ ಯಾರು ತುಂಬಿ ಕೊಡ್ತಾರ ಹೇಳ್ರಿ? ನನ್ ಮಕ್ಳು ಕೊಡ್ತಬೋದವ್ರಿ, ಹುಡುಗಿಯಾರ್ದಾರಿ ನಮಗುರಿ, ದೊಡ್ಡ ಮಕ್ಳದವ್, ನಮ್ಗೆ ಅನ್ಯಾಯ ಆಗೈತಿ, ನ್ಯಾಯ ಒದಿಸ್ಕೊಡ್ರಿ. ಇನ್ನ ಗೌರ್ಮೆಂಟ್ ಈಗ ಗೌರ್ಮೆಂಟ್ ಜಾಬ್ ಅದವ್ರು ಅಲ್ಲಿ ಒಳಗ ಆಫೀಸ್ನಾಗ ಇದ್ದಾಗ ಬಂದ ಹೊಡಿ ಒಟ್ಟ ಅಧಿಕಾರ ಯಾರಿಗೆ ಹೇಳ್ರಿ? ಏನ್ ಬೆಲೆನೇ ಇಲ್ಲನ್ರಿ? ಗೌರ್ಮೆಂಟ್ ಜಾಬ್ ಮಾಡೋರ್ಗೆ ಬೆಲೆ ಐತೆ ಸರ್? ಇವತ್ತ ನಮ್ಮ ಪ್ರಾಧಿಕಾರದೊಳಗ ಪುನರ್ಸಿಗ ಕಚೇರಿಯಿಂದ ಹಕ್ಕುಪತ್ರ ಮತ್ತು ಉಯಿ ಖಾತೆ ಉತ್ತಾರದ ಇಶ್ಯೂ ಸಲುವಾಗಿ ಸಂತ್ರಸ್ತರಿಗೆ ಕೊಡೋ ಸಲುವಾಗಿ ಫಂಕ್ಷನ್ ಇತ್ತು. ನಮ್ಮ BTD ಪ್ರಾಧಿಕಾರ ಅಧ್ಯಕ್ಷರು ಬಂದಿದ್ರು. ಅದಕ್ಕೆ ಅವ್ರಿಗೆ ನಾನು ಪಿ ಎ ಇದ್ದೀನಿ. ಆ ಇದ್ದ ಸಲುವಾಗಿ ಒಮ್ಮೆ ರೈತ ಬಂದು ಕೇಳಿ, ನಾನು ಫೈಲ್ ಏನು ಮಾಡಿದ್ದೀನಿ, ನಾನು ಯಾಕೆ ಆ ಫೈಲ್ ಯಾಕೆ ಮಾಡಿಲ್ಲ, ನೀನು ಸಾಹೇಬ್ರು ಯಾಕೆ ಮಾಡಿ, ನಿನ್ನ ಫೈಲ್ ನನಗೆ ಸಂಬಂಧ ಇಲ್ಲಪ್ಪ, ಬೇರೆಯವ್ರು ಅಲ್ಲಿ ಅದಕ್ಕೆ ಅಧಿಕಾರದ ಹೋಗಿ ನಾ ಏನು ಮಾಡವಂತೀನಿ ಅಂತಂದೆ. ಬಂದು ಪದೇ ನನಗೆ ಹ್ಯಾರಾಸ್ಮೆಂಟ್ ಮಾಡಿ ಕುದಿ ಕೈ ಹಾಕಿದಂಗೆ ಮಾಡಿದ, ಚಪ್ಪಲಿಲ್ಲೇ ಬಡದು ಬಿಟ್ಟ ಸರ್. ಮತ್ತು ಬಂದು ಸಮಾಧಾನಲೇ ಹಿಂಗೈತಿ ಏನು ವಿಚಾರ ಇಲ್ಲ, ಏನಿಲ್ಲ. ಇಂದು ಒಂದು 5-10-12 ಮಂದಿ ಇದ್ರು ಹಂಗೆ ಯಾವುದೇ ರೀತಿ ಅವರು ಸ್ಟ್ರೈಕಿಗೆ ಬಂದಿದ್ರಿ. ಹಂಗೂ ಯಾವುದೇ ರೀತಿ ಏನಿರಲಿಲ್ಲ. ಬಂದು ನನಗೆ ಈ ರೀತಿ ಹ್ಯಾರಾಸ್ಮೆಂಟ್ ಮಾಡಿದ್ರು ಸರ್. ಆ ಪರಿಹಾರನ ಕೊಡೋದು ಬೇರೆ ಕೇಸ್ ವರ್ಕರ್ನ ಅಲ್ಲ, ಅವ್ರದ್ದು ಡಿಸ್ಪ್ಯೂಟ್ ಇದ್ದ ಸಲುವಾಗಿ ಕೋರ್ಟಿಗೆ ಪರಿಹಾರನ ಕಟ್ಟಿದ್ದಾರೆ ಸರ್. ಅವ್ನು ತೊಗೊಂಡನೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಅನ್ನೆಸರಿ ಬಂದು ನನ್ನ ಮೇಲೆ ಹ್ಯಾರಾಸ್ಮೆಂಟ್ ಮಾಡಿದ್ದಾರೆ ಸರ್. ಉದ್ದೇಶಪೂರ್ವಕ ಅನ್ನಿಸ್ತೈತೆ ಸರ್ ನನಗೆ. ಯಾಕಂದ್ರೆ